ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆದ್ಮೇಲೆ ಸಾಕಷ್ಟು ಆಟಗಾರರ ಜೊತೆ ಅಸಮಾಧಾನ ಇದೆ ಎನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಅವರ ಕಾರಣದಿಂದಾಗಿಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ದಿಢೀರ್ ಅಂತ ಗುಡ್ ಬೈ ಹೇಳಿದ್ರು ಅನ್ನುವಂತ ವಾದ ಕೂಡ ಇದೆ. ಆದ್ರೆ ಈಗ ಗಂಭೀರ್ ಮತ್ತು ರಿಷಬ್ ಪಂತ್ ನಡುವೆ ಕೂಡ ವೈಮನಸ್ಸಿದ್ಯಾ ಅನ್ನುವಂತ ಸುದ್ದಿ ಸದ್ದು ಮಾಡ್ತಾ ಇದೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಇಂಗ್ಲೆಂಡ್ ನಡುವೆ ಆಂಡರ್ಸನ್ ಹಾಗೆ ತೆಂಡೂಲ್ಕರ್ ಸರಣಿ ವೇಳೆ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ 2 ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿ ಇತಿಹಾಸವನ್ನ ಬರೆದಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 134 ರನ್ ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ 118 ರನ್ಗಳನ್ನು ಕಲೆ ಹಾಕಿದ್ರು. ಟೀಮ್ ಇಂಡಿಯಾದ ಪರ 5 ಶತಕಗಳು ಈ ಪಂದ್ಯದಲ್ಲಿ ದಾಖಲಾದರೂ ಕೂಡ ಪಂದ್ಯವನ್ನ ಗೆಲ್ಪಡೆ ಕೈಚೆಲ್ಲಿತ್ತು. ಟೀಮ್ ಇಂಡಿಯಾ 2ನೇ ಟೆಸ್ಟ್ಗೆ ಈಗ ಸಿದ್ಧವಾಗ್ತಾ ಇದೆ. ಈ ವೇಳೆ ಅಭಿಮಾನಿಗಳಲ್ಲಿ ಒಂದು ಸಣ್ಣ ಪ್ರಶ್ನೆ ಮೂಡಿದೆ. ಕೋಚ್ ಗಂಭೀರ್ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂಥ ರಿಷಬ್ ಪಂತ್ ನಡುವೆ ಎಲ್ಲವೂ ಸರಿ ಇಲ್ವಾ ಅನ್ನುವಂಥದ್ದು. ಇಂಥದ್ದೊಂದು ಪ್ರಶ್ನೆ ಮೂಡೋಕೆ ಕಾರಣವೇ ಗಂಭೀರ್ ಹೇಳಿದಂಥ ಮಾತು. ಪಂತ್ ಒಬ್ಬರೇ ಅಲ್ಲ, ಬೇರೆಯವರು ಸೆಂಚುರಿ ಬಾರಿಸಿದ್ದಾರೆ. ಲೀಡ್ಸ್ ಟೆಸ್ಟ್ ಪಂದ್ಯ ಮುಗಿದ ಬಳಿಕ ಗೌತಮ್ ಗಂಭೀರ್ ಮಾತನಾಡಿದರು. ಈ ವೇಳೆ ಪತ್ರಕರ್ತರೊಬ್ಬರು 2 ಇನ್ನಿಂಗ್ಸ್ಗಳಲ್ಲಿ ರಿಷಬ್ ಪಂತ್ ಶತಕ ಗಳಿಸಿದ ಬಗ್ಗೆ ಪ್ರಶ್ನೆಯನ್ನ ಕೇಳಿದರು. ಈ ವೇಳೆ ವರದಿಗಾರರಿಗೆ ಮರುಪ್ರಶ್ನೆಯನ್ನ ಹಾಕಿದಂತ ಗಂಭೀರ್, ಭಾರತ ತಂಡ ಈ ಪಂದ್ಯದಲ್ಲಿ ಇನ್ನೂ ಕೂಡ 3 ಶತಕಗಳನ್ನು ಗಳಿಸಿದೆ. ಅದು ಕೂಡ ತುಂಬಾ ವಿಶೇಷವಾದದ್ದು. ಯಶಸ್ವಿ ಜೈಸ್ವಾಲ್ ಶತಕ ಬಾರಿಸಿದ್ದಾರೆ. ಶುಭ್ಮನ್ ಗಿಲ್ ನಾಯಕನಾಗಿ ಶತಕ ಕಂಪ್ಲೀಟ್ ಮಾಡಿದ್ದಾರೆ. KL ರಾಹುಲ್ ಕೂಡ ಶತಕ ಬಂದಿದೆ. ಧನ್ಯವಾದಗಳು ಎಂದು ಅವರ ಪ್ರಶ್ನೆಯನ್ನ ಅರ್ಧಕ್ಕೆ ನಿಲ್ಲಿಸಿದರು. ಬಟ್ ಇಲ್ಲಿ ಪ್ರಶ್ನೆ ಏನಂದ್ರೆ, ಹೌದು ಟೀಮ್ ಇಂಡಿಯಾ ಪರ 5 ಸೆಂಚುರಿಗಳು ಬಂದಿವೆ ನಿಜ. ಆದ್ರೆ ಪಂತ್ 2 ಸೆಂಚುರಿ ಸಿಡಿಸಿದ್ದು ಕೂಡ ಸ್ಪೆಷಲ್ ಆಗೇ ಇತ್ತು. ಸೊ ಪಂತ್ ಬಗ್ಗೆ ಮಾತನಾಡಿ ಬೇರೆಯವರ ಸೆಂಚುರಿಗಳ ಬಗ್ಗೆ ಹೇಳಬಹುದಿತ್ತು ಅನ್ನೋದು ಕೆಲವರ ವಾದ. ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ವಾ ಎನ್ನುವಂತ ಪ್ರಶ್ನೆ ಮೂಡಿದೆ. ಇನ್ನು ಲೀಡ್ಸ್ ಟೆಸ್ಟ್ನಲ್ಲಿ ಗೌತಮ್ ಗಂಭೀರ್ ಅವರ ಈ ಹೇಳಿಕೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೀಮ್ಸ್ ಹರಿದಾಡ್ತಾ ಇವೆ. ಹಾಗೆ ಕೆಲವರು ಪೋಸ್ಟ್ಗಳನ್ನು ಹಾಕಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಂಭೀರ್ ರಿಷಬ್ ಪಂತ್ ಅವರನ್ನ ದ್ವೇಷಿಸಿದ್ದಾರಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಗಂಭೀರ್ಗೆ ಪಂತ್ಗೆ ಕ್ರೆಡಿಟ್ ನೀಡೋಕೆ ಯಾಕೆ ತೊಂದರೆ ಆಗ್ತಾ ಇದೆ? ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಂತ್ ಬೆಂಚ್ ಕಾಯಿಸಿದ್ದಕ್ಕ? T20 ತಂಡದಲ್ಲಿ ಯಾಕೆ ಸ್ಥಾನ ಕೊಟ್ಟಿಲ್ಲ? ಟೆಸ್ಟ್ಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿದ್ರು, ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಆದರೆ ಇಲ್ಲಿ ಗಂಭೀರ್ ಹೇಳಿದ್ರಲ್ಲಿ ತಪ್ಪಿದೆ ಅಂತೇನಿಲ್ಲ. ಪಂದ್ಯದ ಸೋಲು ಗೆಲುವಿನ ಕ್ರೆಡಿಟ್ನ ಒಬ್ಬರಿಗೆ ಕೊಡೋ ಜಾಯಮಾನ ಗಂಭೀರ್ದು ಕೂಡ ಅಲ್ಲ. ವೈಯಕ್ತಿಕ ಯಶಸ್ಸಲ್ಲ, ತಂಡದ ಯಶಸ್ಸು ಮುಖ್ಯ ಅನ್ನೋದು ಗಂಭೀರ್ ಅವರ ಉದ್ದೇಶ. 2011ರ ವಿಶ್ವಕಪ್ ಅನ್ನ ಒಂದೇ ಸಿಕ್ಸರ್ನಿಂದ ಗೆಲ್ಲಿಲ್ಲ, ಇಡೀ ತಂಡ ಒಟ್ಟಾಗಿ ಗೆದ್ದಿತು ಅಂತ ಜನರಿಗೆ ನೆನಪಿಸಿದ್ದು ಇದೇ ಗಂಭೀರ್ ಆಗಿದ್ರು. ವ್ಯಕ್ತಿವಾದವನ್ನ ಮಾತ್ರ ಅಲ್ಲ, ವೈಯಕ್ತಿಕ ಕ್ರೀಡೆಗಳನ್ನು ಕೂಡ ವಿರೋಧಿಸ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ. ಬಟ್ ಕೆಲವರು ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ, ಹೀಗಾಗಿ ಪಂತ್ ಯಶಸ್ಸನ್ನ ಗಂಭೀರ್ ಹೊಗಳ್ತಾ ಇಲ್ಲ ಎಂದು ಕಿಡಿಕಾರುತ್ತಿದ್ದಾರೆ ಅಷ್ಟೇ. ನಮಸ್ಕಾರ.